ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನೀವು ಈವರೆಗೂ ನ್ಯೂಸ್18 ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ರಾಮನಗರ ಜಿಲ್ಲೆಗೆ ಸಂಬಂಧಪಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಲೈಕ್ ಮತ್ತು ಶೇರನ್ನು ಮಾಡಿ. ಇವತ್ತಿನ ವಿಶೇಷ ಅಂದರೆ ರಾಮನಗರದಲ್ಲಿ ರಾಮನ ಹೆಸರಿನಲ್ಲಿ ರಾಜಕೀಯ ಪ್ರಾರಂಭ ಆಗಿದೆ. ಈ ವಿಚಾರವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಏನು 2024ರ ಲೋಕಸಭಾ ಚುನಾವಣಾ ಅಖಾಡ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಈ ವಿಚಾರವಾಗಿ ಈಗಾಗಲೇ ರಾಜಕೀಯ ನಾಯಕರು ತಮ್ಮ ಮತಬೇಟೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಅಜೆಂಡವಾಗಿ ಶ್ರೀರಾಮನ ಹೆಸರನ್ನು ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದರ ಮೊದಲ ಹೆಜ್ಜೆಯಾಗಿ ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ರಾಮನಗರದಲ್ಲಿ ಅಯೋಧ್ಯೆ ಮಾದರಿಯ ರಾಮ ಮಂದಿರವನ್ನು ಕಟ್ತೇವೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿರುವಂಥ ಹಿನ್ನೆಲೆ ಈಗಾಗಲೇ ರಾಮನಗರದಲ್ಲಿ ರಾಮನ ಹೆಸರಿನ ರಾಜಕಾರಣಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಅಂದರೆ ಕಾಂಗ್ರೆಸ್ನವರು ಮಾತ್ರ ರಾಮ ಮಂದಿರವನ್ನು ಕಟ್ತೇವೆ ಎನ್ನುವಂಥ ವಿಚಾರವನ್ನು ಹೇಳಿದ್ದಾರಾ ಎಂಬ ಪ್ರಶ್ನೆಗೆ ಬಿಜೆಪಿ ಕೂಡ ಕಳೆದ ಏನು ತಾವು ಅಧಿಕಾರದಲ್ಲಿದ್ದರು ಆ ಸಂದರ್ಭದಲ್ಲಿ ಇದೇ ರಾಮನಗರದಲ್ಲಿ ಶ್ರೀರಾಮಚಂದ್ರ ತನ್ನ ವನವಾಸದ ದಿನಗಳನ್ನು ಕಳೆದಂಥ ರಾಮದೇವರ ಬೆಟ್ಟದಲ್ಲಿ ರಾಮ ಮಂದಿರವನ್ನು ಕಟ್ತೇವೆ ಎನ್ನುವಂಥ ವಿಚಾರವನ್ನು ಹೇಳಿ ಸಂಪುಟ ಸಭೆಯಲ್ಲಿ 40 ಲಕ್ಷ ರೂಪಾಯಿಗಳನ್ನು ಆ ಯೋಜನೆಗಾಗಿ ಮೀಸಲಿಟ್ಟಿದ್ದಂಥ ವಿಚಾರ ಕೂಡ ಸತ್ಯ. ಅದರ ನಂತರ ಬಿಜೆಪಿ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ತು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳು ಕಳೀತಾ ಇದೆ. ಈವರೆಗೂ ಕೂಡ ರಾಮ ಮಂದಿರದ ವಿಚಾರ ಎಲ್ಲೂ ಕೂಡ ಪ್ರಸ್ತಾಪ ಆಗಿರಲಿಲ್ಲ. ಆದರೆ ಇದೇ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ, ಅದರಲ್ಲೂ ವಿಶೇಷವಾಗಿ ರಾಮನಗರದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ರಾಮನ ಭಕ್ತಿ ಅಂತ ಕಂಡರೂ ಕೂಡ ಒಳಾರ್ಥದಲ್ಲಿ ರಾಜಕೀಯದ ಒಳಸುಳಿವು ಕಂಡು ಬರ್ತಾ ಇದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಸಂಸದ ಇರುವಂಥದ್ದು. ಹಾಗಾಗಿ ಜೊತೆಗೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಹೊಂದ್ಕೊಂಡಂಥ ಹಿನ್ನೆಲೆ ಇಲ್ಲಿ ಸಂಸದ ಆಗಿರುವಂಥ DK ಸುರೇಶ್ ಅವರಿಗೆ ಈ ಬಾರಿಯ ಚುನಾವಣೆ ಬಹಳ ನಿರ್ಣಾಯಕ ಚುನಾವಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಅವರ ರಾಜಕೀಯ ಭವಿಷ್ಯ ಆದರೆ, ಮತ್ತೊಂದು ಕಡೆ ಅವರ ಸಹೋದರ DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಕೂಡ ಈ ಲೋಕಸಭಾ ಚುನಾವಣೆಯ ಮೇಲೆ ಅವಲಂಬಿಸಿರುವಂಥದ್ದು. ಯಾಕಂದರೆ ಈಗಾಗಲೇ ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ, ಕಾಂಗ್ರೆಸ್ ಪಕ್ಷದಲ್ಲಿ CM ಕುರ್ಚಿಗಾಗಿ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರೂ ನಾಯಕರು ಕೂಡ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಈಗ ಸಿದ್ದರಾಮಯ್ಯನವರು CM ಆಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಪ್ರಬಲ ಎದುರಾಳಿಯಾಗಿ DK ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ 2024ರ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರ್ತಾ ಇದೆ. ಈ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರನ್ನು ಶಿವಕುಮಾರ್ ಅವರು ಗೆಲ್ಲಿಸಿಕೊಂಡು ಬರಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಹಿರಿಯ ಸಚಿವರು 3 DCMಗಳನ್ನು ಆಯ್ಕೆ ಮಾಡಿ ಎನ್ನುವಂಥ ವಿಚಾರವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ.
ಸಚಿವರ ಮಾತಿಗೆ ಹೈಕಮಾಂಡ್ ಕೂಡ ಉತ್ತರವನ್ನ ಕೊಟ್ಟಿದ್ದು, ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಕಾರ್ಯಪ್ರವೃತ್ತಿಯನ್ನ ಪ್ರದರ್ಶನ ಮಾಡಿ, ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿ, ನಂತರ ನಾವು ಅದರ ಅನುಸಾರವಾಗಿ ಅಧಿಕಾರವನ್ನ ಹಂಚಿಕೆ ಮಾಡ್ತೇವೆ ಎನ್ನುವಂಥ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಸಚಿವರಿಗೆ ತಿಳಿಸಿದೆ. ಈ ಹಿನ್ನೆಲೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಶತಾಯ ಗತಾಯ ತನ್ನ ಸಹೋದರನನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರುವಂಥದ್ದು ಅನಿವಾರ್ಯ ಆಗಿದೆ. ಒಂದು ವೇಳೆ ಡಿ.ಕೆ. ಸುರೇಶ್ ಅವರೇನಾದರೂ ಈ ಚುನಾವಣೆಯಲ್ಲಿ ಸೋತಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಒಂದು ರೀತಿಯ ಗೊಂದಲಮಯ ಆಗ್ತದೆ ಎನ್ನುವಂಥ ವಿಚಾರ ಕೂಡ ಬಹಳ ಸ್ಪಷ್ಟವಾಗಿದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ವಿರೋಧ ಪಕ್ಷಗಳಲ್ಲಿ ಇರ್ತಕ್ಕಂಥ ನಾಯಕರ ವಿರೋಧಕ್ಕಿಂತ ಹೆಚ್ಚಾಗಿ ತನ್ನ ಸ್ವಪಕ್ಷದಲ್ಲೇ ಇರುವಂಥ ವಿರೋಧಿಗಳು ಹೆಚ್ಚಾಗಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಡಿ.ಕೆ. ಸುರೇಶ್ ಅವರ ಮೇಲೆ ಸಾಕಷ್ಟು ಕಣ್ಣಿಟ್ಟಿರುವಂಥ ಸ್ವಪಕ್ಷೀಯರು ಮತ್ತು ವಿರೋಧ ಪಕ್ಷದ ನಾಯಕರು ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸಲೇಬೇಕೆಂಬ ಪಣವನ್ನು ತೊಟ್ಟಿದ್ದಾರೆ. ಆದರೆ ಅವರ ವಿರುದ್ಧವಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಎಂಬುದು ಇನ್ನೂ ಕೂಡ ಗೌಣ. ಯಾಕಂದರೆ ಡಿ.ಕೆ. ಸುರೇಶ್ ಕೂಡ ಬಹಳ ಪ್ರಭಾವವನ್ನು ಹೊಂದಿರತಕ್ಕಂಥ ರಾಜಕಾರಣಿ, ಜೊತೆಗೆ ತನ್ನ ಕೆಲಸದಿಂದಲೇ ತನ್ನ ಚಟುವಟಿಕೆಗಳಿಂದಲೇ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರತಕ್ಕಂಥ ಒಬ್ಬ ಸಂಸದ. ಯಾಕಂದರೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಸಂಸದರಾಗಿದ್ದರು ಅವರ ಕಾರ್ಯವೈಖರಿಗಿಂತಲೂ ಕೂಡ ವಿಶೇಷವಾಗಿ ಡಿ.ಕೆ. ಸುರೇಶ್ ಅವರು ತಮ್ಮ ಕ್ಷೇತ್ರದಲ್ಲಿ ಒಬ್ಬ ಸಂಸದನಾಗಿ ಬಹಳ ಉತ್ತಮವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನರೇಗಾ ಅಂತ ಬಂದಾಗ ಇಡೀ ದೇಶದಲ್ಲೇ ಮಾದರಿ ಸಂಸದ ಅಂತೇಳಿ ಹೆಸರನ್ನು ಪಡೆದಿರತಕ್ಕಂಥ ವ್ಯಕ್ತಿ ಡಿ.ಕೆ. ಸುರೇಶ್ ಅವರು. ಹಾಗಾಗಿ ಅವರ ಸೋಲು ಕೂಡ ಅಷ್ಟು ಸುಲಭ ಇಲ್ಲ, ಅಷ್ಟೇ ಒಂದು ಗೆಲುವು ಕೂಡ ಬಹಳ ಸುಲಭವಾಗಿ ಸಿಗ್ತದೆ ಎಂಬುದಕ್ಕೆ ಈ ಚುನಾವಣೆ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈಗ JDS ಮತ್ತು BJP ಕೂಡ ಒಂದಾಗಿದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಡಿ.ಕೆ. ಸುರೇಶ್ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಮುಳ್ಳಾಗಿದ್ದಾರೆ, ವಿರೋಧವನ್ನು ಕಟ್ಕೊಂಡಿದ್ದಾರೆ. ಎಲ್ಲ ಫ್ಯಾಕ್ಟರ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ರಾಮನ ಹೆಸರಿನಲ್ಲಿ ರಾಜಕಾರಣ ರಾಮನಗರದಲ್ಲಿ ಪ್ರಾರಂಭ ಆಗಿದೆ. ಇನ್ನು JDS ಕೂಡ ಇದರಿಂದ ಹೊರತಾಗಿಲ್ಲ. ಯಾಕಂದರೆ BJP ಮತ್ತು ಕಾಂಗ್ರೆಸ್ನವರು ರಾಮನ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಿದ್ರೆ, ಹಿಂದೆ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ತಿರುಪತಿ ಮಾದರಿಯ ವೆಂಕಟೇಶ್ವರನ ದೇವಸ್ಥಾನವನ್ನು ಕಟ್ತೇನೆ ಎನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಸ್ಪರ್ಧೆ ಮಾಡಿದಂಥ ಹಿನ್ನೆಲೆ ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಕಲ್ಯಾಣೋತ್ಸವ, ವೆಂಕಟೇಶ್ವರ ಕಲ್ಯಾಣೋತ್ಸವವನ್ನು ಕೂಡ ಮಾಡಿ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಕೂಡ ನಡೆದಿತ್ತು. ಹಾಗಾಗಿ ರಾಜಕಾರಣಿಗಳು ಇವತ್ತು ಜನರಿಗಿಂತ ಹೆಚ್ಚಾಗಿ ಮತದಾರರಿಗಿಂತ ಹೆಚ್ಚಾಗಿ ದೇವರ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಆದರೆ ಶ್ರೀರಾಮನ ಮಂದಿರವನ್ನು BJP ಕೂಡ ಕಟ್ತೇವೆ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇನ್ನೂ ಕೂಡ 4.5 ವರ್ಷಗಳು ಅಧಿಕಾರ ಕಾಂಗ್ರೆಸ್ನವ್ರಿಗಿದೆ. ಹಾಗಾಗಿ ಶ್ರೀರಾಮ ಮಂದಿರವನ್ನು ಕಾಂಗ್ರೆಸ್ನವರು ಕಟ್ತಾರಾ ಅಥವಾ ಲೋಕಸಭಾ ಚುನಾವಣೆಯ ಗಿಮಿಕ್ಕ ಎಂಬುದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕಾಗಿದೆ. ಈ ವಿಚಾರವಾಗಿ ಜಿಲ್ಲೆಯ ಪ್ರಮುಖರು ಮಾತನಾಡಿದ್ದಾರೆ. ಅದರ ವಿಡಿಯೋ ಇಲ್ಲಿದೆ. ನಮ್ಗೆ ತಿಳಿದಂತ ವಿಚಾರ ಏನು ಅಂತಂದ್ರೆ, ಈಗ ಏನು ಒಂದು ಶ್ರೀರಾಮಲಲ್ಲನ ಒಂದು ಜನ್ಮಭೂಮಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿ ರಾಮ ಮಂದಿರದ ಒಂದು ಏನು ಎಲ್ಲ ಲೋಕಾರ್ಪಣೆ ಆಗ್ತಿದೆಯೋ ಇದರ ಒಂದು ಚರ್ಚೆ ತುಂಬಾ ಗ್ರಾಸವಾಗ್ತಿದೆ. ಯಾವ ರೀತಿ ಅಂತಂದ್ರೆ 2014ರಲ್ಲೂ ಸಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಜಿಲ್ಲಾ ಮಂತ್ರಿಗಳಾಗಿದ್ರು. ಹಾಗಿದ್ರು ಸಹ 2014ರಲ್ಲಿ ರಾಮ ಮಂದಿರ ವಿಚಾರವಾಗಿ ಯಾವುದೇ ಒಂದು ವಿಚಾರವನ್ನ ಇವರು ಪ್ರಸ್ತಾಪ ಮಾಡಲಿಲ್ಲ.
ಬಟ್ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಜ್ಯ ಏನಿದೆ, ಕರ್ನಾಟಕ ರಾಜ್ಯದ ಒಂದು ಸರ್ಕಾರ ಕಾಂಗ್ರೆಸ್ಸೇ ಆಗಿದ್ದು ಹಾಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಈ ಬಾರಿ ಮಾತ್ರ ರಾಮ ಮಂದಿರದ ಒಂದು ಪ್ರಸ್ತಾಪ ಆಗ್ತಿದೆ. ಹೇಗೆ ಅಂತಂದ್ರೆ ರಾಮನಗರದಲ್ಲಿ ನಾವು ಮತ್ತೊಂದು ರಾಮ ಮಂದಿರವನ್ನ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ನಾನ್ ಕೇಳೋ ಪ್ರಶ್ನೆ ಒಂದೇ, ಇದಕ್ಕೂ ಮುಂಚೆ ಯಾಕೆ ಇವ್ರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಲ್ಲ ಅಂತ. ಇಲ್ಲಿ ಸ್ಪಷ್ಟವಾಗಿದೆ ಕಾರಣ ಏನು ಅಂತಂದ್ರೆ, ಮುಂದಿನ ಒಂದು 6 ತಿಂಗಳಲ್ಲಿ ಏನು ಒಂದು ಲೋಕಸಭಾ ಚುನಾವಣೆ ಬರ್ತಿದ್ಯೋ ಅದಕ್ಕೆ ಇದನ್ನ ಒಂದು ಗಿಮ್ಮಿಕ್ ಆಗಿ ಬಳಸ್ತಿದ್ದಾರೆ ಹೊರತು ಶ್ರೀರಾಮನ ಒಂದು ಏನು ಭಗವಂತನ ಮೇಲೆ ಒಂದು ಭಕ್ತಿ ಆಗ್ಲಿ ಅಥವಾ ಒಂದು ಪ್ರೀತಿ ಆಗ್ಲಿ, ಅಥವಾ ನಿಮ್ಗೆ ಎಲ್ಲ ಗೊತ್ತಿದೆ ಅವ್ರು ಕೊಡ್ತಾ ಇರೋ ಹೇಳಿಕೆನಲ್ಲಿ ಯಾವುದೇ ಭಕ್ತಿನೂ ಕಾಣಿಸ್ತಿಲ್ಲ, ಅಥವಾ ಅದ್ರ ಮೇಲೆ ಒಂದು ಪ್ರೀತಿ, ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ನೆಲದ್ದು ಅಂತ ಹೇಳ್ತಾರೆ. ಇವರೇ ಪ್ರಶ್ನೆ ಮಾಡ್ತಿದ್ರು, ರಾಮ ಅಂದ್ರೆ ಯಾರು, ಅವ್ನ್ ಭಗವಂತನ, ಮತ್ತೊಂದು ಮಗದೊಂದು ಅಂತ. ಹಾಗೆಲ್ಲ ಪ್ರಶ್ನೆ ಮಾಡಿ ಈಗ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಂಗೆನೆ ರಾಮ ಮಂದಿರ ನಾವು ರಾಮನಗರ ಜಿಲ್ಲೆಯಲ್ಲಿ ಕಟ್ತೀವಿ ಅಂತ ಕೊಟ್ಟಿರೋ ಹೇಳಿಕೆ ನನಗಂತೂ ಸ್ಪಷ್ಟವಾಗಿ ಅನ್ನಿಸಿದೆ ಇದೊಂದು ಗಿಮಿಕ್ ಅಷ್ಟೇ, ಇದರಲ್ಲಿ ಯಾವುದೇ ಭಕ್ತಿ ಇಲ್ಲ ಅಂತ. ಹಿಂದೂಗಳ ಬಹುದಿನದ ಕನಸನ್ನ ಬಿಜೆಪಿಗರು ಅಥವಾ ಕೇಂದ್ರ ಸರ್ಕಾರ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮನ ಮಂದಿರ ನಿರ್ಮಾಣ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಇತಿಹಾಸವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಸೆಡ್ ಹೊಡೆದು ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಒಂದು ಬೃಹತ್ ಆದಂತಹ ಒಂದು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿರುವಂತಹ ಡಿ ಕೆ ಸೂರ್ಯ ಅವರ ಒಂದು ಹೇಳಿಕೆ ಸ್ವಾಗತಾರ್ಹವಾದರೂ ಕೂಡ ಅವರು ಹೇಳಿಕೆಗೆ ಬದ್ಧ ಆಗಬೇಕು. ಒಂದು ರಾಮ ಮಂದಿರ ಕಟ್ಟುವುದರ ಜೊತೆಗೆ ಆ ಒಂದು ರಾಮದೇವರ ಗುಡ್ಡೆಯನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. ಅದಾಗದೇ ಇದ್ರೆ ಇಡೀ ಜಿಲ್ಲೆಯ ಕನ್ನಡ ಶಾಲೆಗಳು ಇವತ್ತು ಅವನತಿಯತ್ತ ಸಾಗ್ತಾ ಇವೆ. ಕನ್ನಡ ಶಾಲೆಗಳಿಗೆ ಇವತ್ತು ಬಹಳ ಕಟ್ಟಡಗಳ ಕೊರತೆ ಆಗ್ತಾ ಇದೆ, ಶೌಚಾಲಯಗಳ ಕೊರತೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅದನ್ನಾದ್ರೂ ಮಾಡಬೇಕು. ರಾಜಕೀಯ ಜಿದ್ದಿನಿಂದ ಮಂದಿರ ನಿರ್ಮಾಣಕ್ಕೆ ಸೆಡ್ಡು ಹೊಡೆದು ಪರಸ್ಪರ ಒಂದು ಆರೋಪ ಮಾಡುವಂಥದ್ದು ಮತ್ತು ಇನ್ನೊಂದು ಮಂದಿರ ಕಟ್ಟುವುದ್ರ ಬದಲು ಈ ರೀತಿಯ ಒಂದು ಜನೋಪಯೋಗಿ ಕೆಲಸ ಮಾಡಬೇಕು. ಮತ್ತು ಜಿಲ್ಲೆಯಲ್ಲಿ ಇವತ್ತು ಬಹಳ ನೀರಾವರಿ ವಿಚಾರ ಆಗ್ಬೋದು, ಮತ್ತು ಮೂಲಭೂತ ಸೌಕರ್ಯ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಮತ್ತು ಸರ್ಕಾರಿ ಕಚೇರಿಗಳಿಗೆ ಒಂದು ಕಚೇರಿ ವ್ಯವಸ್ಥೆ ಇರ್ಬೋದು, ಅದ್ರ ಮುಖಾಂತರ ಒಂದು ಅಭಿವೃದ್ಧಿಯತ್ತ ಸಾಗಬೇಕು. ಒಂದು ಪಕ್ಷದ ಒಂದು ಮಂದಿರದ ಒಂದು ಕ್ರೆಡಿಟ್ಗೋಸ್ಕರ ಮತ್ತೊಂದು ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಕೆ ಕೊಡೋದು, ಸೇರಿಗೆ ಸೇರು ಅಂತ ಮಾಡುವಂಥದ್ದು, ಇದು ಹೇಳಿಕೆಯಾಗೇ ಇರಬಾರ್ದು. ಮಾಡಿದ್ರೆ ಮಾಡಲಿ, ಮಾಡದೇ ಇದ್ರೆ ಅದೇ ದುಡ್ಡನ್ನ ಸಾರ್ವಜನಿಕರ ಶೌಚಾಲಯ ನಿರ್ಮಾಣಕ್ಕೆ, ಶಿಕ್ಷಣ ಇಲಾಖೆಯ ಒಂದು ಅಭಿವೃದ್ಧಿಗೋಸ್ಕರ ಮಾಡಬೇಕು ಅಂತೇಳಿ ಸಂಸದರನ್ನು ನಾನು ಆಗ್ರಹ ಮಾಡ್ತೇನೆ.